ಚರ್ಚೆಯನ್ನು ಆರಂಭಿಸುವ ಮುನ್ನ ಬಸವನಾಡಿನ ಸಂಪ್ರದಾಯದಂತೆ ಅತ್ಯಂತ ಭಕ್ತಿಯಿಂದ ಹಾಗೂ ಗೌರವಪೂರ್ವಕವಾಗಿ ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಈ ಒಂದು ಗಂಭೀರವಾದ ತಾತ್ವಿಕವಾದ ಚರ್ಚೆಗೆ ಪ್ರವೇಶಿಸುವ ಮುನ್ನ ಕೇಳುಗರೆಲ್ಲರೂ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕೆಂದು ವಿನಂತಿಸುತ್ತೇವೆ. ಖಂಡಿತ, ಇದು ಬಹಳ ಮುಖ್ಯ. ಹೌದು. ಹಾಗೆಯೇ ಮತ್ತೊಂದು ಮುಖ್ಯವಾದ ವಿಚಾರ ಗಮನಿಸಿ, ಈ ಮಹತ್ವದ ಕೃತಿಯನ್ನು ಜನರ ಮನಸ್ಸಿಗೆ ತಲುಪಿಸುವ ಜವಾಬ್ದಾರಿಯನ್ನು ಮಾತ್ರ ನಾವು ಮಾಡುತ್ತಿದ್ದೇವೆ. ಇದರ ಸಂಪೂರ್ಣ ಹಕ್ಕು ಮತ್ತು ನಿಯಂತ್ರಣ ಲೇಖಕರಿಗೂ ಹಾಗೂ ಪ್ರಕಾಶನ ಸಂಸ್ಥೆಗೂ ಸೇರಿರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಬಯಸುತ್ತೇವೆ. ಅಂದ್ರೆ ನಾವು ಕೇವಲ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಿದ್ದೀವಿ. ಕರೆಕ್ಟ್. ಈಗ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ನಾವು ಆರಿಸಿಕೊಂಡಿರುವ ಮೂಲ ವಸ್ತು ಲಡಾಯಿ ಪ್ರಕಾಶನ, ಗದಗ ಇವರು ಹೊರತಂದಿರುವ ಖ್ಯಾತ ಚಿಂತಕ ರಂಜಾನ್ ದರ್ಗಾ ಅವರು ರಚಿಸಿರುವ ಲಿಂಗವಂತ ಧರ್ಮದಲ್ಲಿ ಏನುಂಟು ಏನಿಲ್ಲ ಎಂಬ ಮಹತ್ವದ ಕೃತಿ. ಬನ್ನಿ, ಇತಿಹಾಸದ ಈ ಅತ್ಯಮೂಲ್ಯ ತಾತ್ವಿಕ ಸಾಗರದ ಆಳವನ್ನು ಅರಿಯೋಣ. ನಿಜ, ಈ ಕೃತಿಯು ಕೇವಲ ಒಂದು ಪುಸ್ತಕದ ವಿಮರ್ಶೆಯಲ್ಲ, ಬದಲಾಗಿ ಆ 12ನೇ ಶತಮಾನದಲ್ಲಿ ಭಾರತದಲ್ಲಿ ಜನಿಸಿದ ಮೊದಲ ಏಕದೇವೋಪಾಸನಾ ಧರ್ಮದ ತಾತ್ವಿಕ ತಳಹದಿಯನ್ನು ಅರಿಯುವ ಒಂದು ಗಂಭೀರವಾದ ಶೈಕ್ಷಣಿಕ ಉಪನ್ಯಾಸ ಎನ್ನಬಹುದು. 12ನೇ ಶತಮಾನದ ಭಾರತವನ್ನು ಒಮ್ಮೆ ಕಲ್ಪಿಸಿಕೊಂಡರೆ ಆಶ್ಚರ್ಯ ಆಗುತ್ತೆ. ಸಮಾಜವು ಜಾತಿ, ವರ್ಣ ಮತ್ತು ಅಸಮಾನತೆಯ ಅಂಧಕಾರದಲ್ಲಿ ಮುಳುಗಿತ್ತು. ಅಂತಹ ಕಠೋರವಾದ ಸಾಮಾಜಿಕ ವ್ಯವಸ್ಥೆಯ ನಡುವೆ ದೇವರಿಗೆ ಯಾವುದೇ ಆಕಾರವಿಲ್ಲ ಎಂದು ಸಾರಿದ ಧರ್ಮವೊಂದು ಹುಟ್ಟುಕೊಳ್ಳುತ್ತೆ. ಹೌದು, ರಂಜಾನ್ ದರ್ಗಾ ಅವರು ತಮ್ಮ ಕೃತಿಯಲ್ಲಿ ಇದನ್ನೇ ಅತ್ಯಂತ ವೈಜ್ಞಾನಿಕ ದೃಷ್ಟಿಕೋನದಿಂದ ವಿವರಿಸಿದ್ದಾರೆ. ಜಗತ್ತಿನ ಬಹುತೇಕ ಧರ್ಮಗಳು ದೇವರನ್ನು ಒಂದು ನಿರ್ದಿಷ್ಟ ಆಕಾರದಲ್ಲಿ ಅಥವಾ ಗುಡಿಯ 4 ಗೋಡೆಗಳ ನಡುವೆ ಬಂಧಿಸಿದ್ದರೆ, ಲಿಂಗಾಯತ ಧರ್ಮವು ಸಂಪೂರ್ಣವಾಗಿ ಭಿನ್ನವಾದ ಮಾರ್ಗವನ್ನು ತೊಳೆಯಿತು. ಅಂದ್ರೆ ದೇವಸ್ಥಾನದಂತಹ ಸ್ಥಾವರ ಪರಿಕಲ್ಪನೆಗಳನ್ನು ಈ ಧರ್ಮ ಸಂಪೂರ್ಣವಾಗಿ ನಿರಾಕರಿಸಿತು ಅಲ್ವಾ? ನಿಖರವಾಗಿ. ಲಿಂಗಾಯತ ಧರ್ಮದ ಪ್ರಕಾರ ಶಿವನೆಂದರೆ ಆತನಿಗೆ ಯಾವುದೇ ಆಕಾರವಿಲ್ಲ, ಆತ ಸಂಪೂರ್ಣ ನಿರಾಕಾರ. ಈ ಬ್ರಹ್ಮಾಂಡದ ಕಣಕಣದಲ್ಲೂ ವ್ಯಾಪಿಸಿರೋ ಚೈತನ್ಯವದು. ದೇವರಿಗೆ ಆಕಾರವಿಲ್ಲ, ಆತ ವಿಶ್ವದಾದ್ಯಂತ ವ್ಯಾಪಿಸಿದ್ದಾನೆ ಎನ್ನುವ ಪರಿಕಲ್ಪನೆ ಕೇಳುಗರಿಗೆ ಅತ್ಯಂತ ಆಸಕ್ತಿದಾಯಕವಾಗಬಹುದು. ಆದರೆ ಈ ನಿರಾಕಾರ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾನೊಂದು ಹೋಲಿಕೆಯನ್ನು ಬಳಸಬಹುದೇ ಎಂದು ಯೋಚಿಸುತ್ತಿದ್ದೇನೆ. ಖಂಡಿತ, ಹೇಳಿ. ಉದಾಹರಣೆಗೆ, ಗಾಳಿಯು ನಮ್ಮೆಲ್ಲರ ಸುತ್ತಲೂ ಇದೆ, ನಮಗೆ ಜೀವದಾನ ಮಾಡುತ್ತೆ. ಆದರೆ ಆ ಗಾಳಿಯನ್ನು ಒಂದು ನಿರ್ದಿಷ್ಟ ಆಕಾರದಲ್ಲಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲಲ್ವಾ? ಬಹುಶಃ ಶರಣರ ದೇವರ ಕಲ್ಪನೆ ಕೂಡ ಇದೇ ರೀತಿಯಾಗಿತ್ತೇ? ಆ ಹೋಲಿಕೆ ಮೇಲ್ನೋಟಕ್ಕೆ ಸರಿ ಎನಿಸಿದ್ರೂ ತಾತ್ವಿಕವಾಗಿ ಸ್ವಲ್ಪ ಭಿನ್ನವಾಗಿದೆ ನೋಡಿ. ಓಹೋ, ಹೇಗೆ? ಗಾಳಿಯು ಕಣ್ಣಿಗೆ ಕಾಣದಿದ್ದರೂ ಅದಕ್ಕೊಂದು ಭೌತಿಕ ಅಸ್ತಿತ್ವವಿದೆ. ವಿಜ್ಞಾನದ ಪ್ರಕಾರ ಅಣುಗಳ ಜೋಡಣೆ ಇದೆ. ಆದರೆ ಶರಣರು ಪ್ರತಿಪಾದಿಸಿದ ನಿರಾಕಾರ ತತ್ವವು ಭೌತಿಕ ಅಸ್ತಿತ್ವವನ್ನು ಮೀರಿದ ಶುದ್ಧ ಪ್ರಜ್ಞೆ ಅಥವಾ ಜಾಗೃತಿಯಾಗಿದೆ. ಶುದ್ಧ ಪ್ರಜ್ಞೆ. ಹೌದು. ಆತ ಅಗಮ್ಯ, ಅಗೋಚರ, ಅಪ್ರತಿಮ ಮತ್ತು ಅಪ್ರಮಾಣ. ಹಾಗಾಗಿಯೇ ಒಂದು ನಿರ್ದಿಷ್ಟ ಆಕಾರದ ಮೂರ್ತಿಯನ್ನು ಇಟ್ಟು ಪೂಜಿಸುವುದನ್ನು ಶರಣರು ತಿರಸ್ಕರಿಸಿದರು. ಇದು ನಿಜಕ್ಕೂ ಸಾಮಾನ್ಯರ ಗ್ರಹಿಕೆಗೆ ನಿಲುಕಲು ಕಷ್ಟವಾದ ವಿಷಯ ಅನಿಸುತ್ತೆ. ಏಕೆಂದ್ರೆ ಶತಮಾನಗಳಿಂದ ಮನುಷ್ಯನಿಗೆ ಯಾವುದಾದರೂ ಒಂದು ಆಕಾರವನ್ನು ಕಣ್ಣಾರೆ ಕಂಡು ಪೂಜಿಸುವ ಅಭ್ಯಾಸ ಇರುತ್ತೆ. ರೈಟ್. ಅದೇ ದೊಡ್ಡ ಸವಾಲಾಗಿದ್ದು. ಹಾಗಾದ್ರೆ ಅಗಮ್ಯ ಮತ್ತು ಅಗೋಚರನಾದ ಈ ನಿರಾಕಾರ ದೇವರಿಗೆ ಧ್ಯಾನದ ಮೂಲಕ ಸಂಪರ್ಕ ಕಲ್ಪಿಸಲು, ಅಂದ್ರೆ ಆಧ್ಯಾತ್ಮಿಕವಾಗಿ ಹೇಳುವುದಾದ್ರೆ ಅನುಸಂಧಾನ ಮಾಡಲು ಸಾಮಾನ್ಯ ಜನರಿಗೆ ಹೇಗೆ ಸಾಧ್ಯವಾಯಿತು? ಇಲ್ಲಿಯೇ ಬಸವಣ್ಣನವರ ಮತ್ತು ಶರಣರ ಅಪ್ರತಿಮ ಮೇಧಾವಿತನ ಗೋಚರಿಸುವುದು. ಶುದ್ಧ ಪ್ರಜ್ಞೆಯನ್ನು ನೇರವಾಗಿ ಧ್ಯಾನಿಸುವುದು ಸಾಮಾನ್ಯರಿಗೆ ಕಷ್ಟ ಎಂಬುದು ಅವರಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವರು ಇಷ್ಟಲಿಂಗ ಎಂಬ ಅದ್ಭುತ ಪರಿಕಲ್ಪನೆಯನ್ನು ಹುಟ್ಟುಹಾಕಿದರು. ಇಷ್ಟಲಿಂಗ. ಹೌದು. ಇಲ್ಲಿ ಸ್ಪಷ್ಟಪಡಿಸಬೇಕಾದ ಅತಿ ಮುಖ್ಯ ಅಂಶವೆಂದರೆ, ಲಿಂಗಾಯತ ಧರ್ಮದಲ್ಲಿ ಬರುವ ಇಷ್ಟಲಿಂಗವು ದೇವರಲ್ಲ, ಅದು ಒಂದು ಮೂರ್ತಿಯೂ ಅಲ್ಲ. ಓ, ದೇವರಲ್ವೇ? ಹಾಗಾದ್ರೆ ಅದರ ಅರ್ಥವೇನು? ಅದು ನಿರಾಕಾರ ಲಿಂಗದೇವನ ಕಡೆಗೆ ನಮ್ಮ ಮನಸ್ಸನ್ನು ನಿರ್ದೇಶಿಸುವ ಒಂದು ಕುರುಹು ಅಥವಾ ಸಂಕೇತ ಮಾತ್ರ. ಇಷ್ಟಲಿಂಗವು ನಮ್ಮ ಅಂಗೈಲಿರುವ ಕಪ್ಪು ಬಣ್ಣದ ಗೋಳ. ಅದು ಹೊರಗಿನ ಬೆಳಕನ್ನು ಹೀರಿಕೊಂಡು ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ. ದೃಷ್ಟಿ ಕೇಂದ್ರೀಕೃತವಾದಾಗ ಮನಸ್ಸು ಏಕಾಗ್ರವಾಗುತ್ತೆ. ಇದು ಮೂರ್ತಿ ಪೂಜೆಯಲ್ಲ,
ಬದಲಾಗಿ ತಮ್ಮೊಳಗಿನ ಅರಿವಿಗೆ ಹಿಡಿದ ಕನ್ನಡಿ. ಅರಿವಿಗೆ ಹಿಡಿದ ಕನ್ನಡಿ ಬಹಳ ಸುಂದರವಾದ ಮಾತು. ಅಂದ್ರೆ ದೇವರು ಎಲ್ಲೋ ದೂರದ ಕೈಲಾಸದಲ್ಲಿಲ್ಲ, ಆತ ನಮ್ಮ ಒಳಗೇ ಇದ್ದಾನೆ ಎಂಬುದನ್ನು ಅರಿತುಕೊಳ್ಳುವ ಪ್ರಕ್ರಿಯೆ ಇದಾಗಿಪ್ಪೋ ಎನ್ನಬಹುದು. ನಿಖರವಾಗಿ ದೇಹವೇ ದೇವಾಲಯ ಎಂಬ ಬಸವಣ್ಣನವರ ತತ್ವ ಇಲ್ಲಿ ಅನ್ವಯವಾಗತ್ತೆ. ರೈಟ್. ಆದರೆ ಈ ಇಷ್ಟಲಿಂಗ ಯೋಗ ಅಥವಾ ಶಿವಯೋಗದ ಮೂಲಕ ನಡೆಯುವ ಲಿಂಗಾಂಗ ಸಾಮರಸ್ಯವು ಮನುಷ್ಯನ ದೈನಂದಿನ ಬದುಕಿನ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ? ಬಹಳ ಆಳವಾದ ಪರಿಣಾಮವನ್ನು ಬೀರುತ್ತೆ. ಜೀವ ಮತ್ತು ದೇವರ ಮಿಲನವೇ ಲಿಂಗಾಂಗ ಸಾಮರಸ್ಯ. ಯಾವಾಗ ಮನುಷ್ಯ ತನ್ನ ಅಂಗೈಯಲ್ಲಿರುವ ಇಷ್ಟಲಿಂಗವನ್ನು ನೋಡುತ್ತಾ ನನ್ನೊಳಗಿರುವ ಚೈತನ್ಯವೇ ಇಡೀ ವಿಶ್ವವನ್ನು ವ್ಯಾಪಿಸಿದೆ ಎಂದು ಅರಿತುಕೊಳ್ಳುತ್ತಾನೋ ಆಗ ಅವನೊಳಗಿನ ಅಹಂಕಾರ ನಾಶವಾಗುತ್ತೆ. ಅಹಂಕಾರದ ನಾಶ. ಹೌದು. ನಾನು ಮೇಲು ಕುಲದವನು, ನಾನು ಶ್ರೀಮಂತ ಎಂಬ ಮಿಥ್ಯೆಗಳು ಕರಗಿ ಹೋಗ್ತವೆ. ಏಕೆಂದ್ರೆ ಒಬ್ಬ ಮಂತ್ರಿಯ ಅಂಗೈಯಲ್ಲಿರುವ ಇಷ್ಟಲಿಂಗವೂ ಒಂದೇ, ಒಬ್ಬ ಸಾಮಾನ್ಯ ಚಮ್ಮಾರನ ಅಂಗೈಯಲ್ಲಿರುವ ಇಷ್ಟಲಿಂಗವೂ ಒಂದೇ. ಇಬ್ಬರ ಒಳಗಿರುವ ಚೈತನ್ಯವೂ ಒಂದೇ. ಓಹೋ, ಅಂದ್ರೆ ಆಧ್ಯಾತ್ಮಿಕತೆಯ ಮೂಲಕವೇ ಸಾಮಾಜಿಕ ಸಮಾನತೆಯನ್ನು ತರುವ ಪ್ರಯತ್ನ ಇದಾಗಿತ್ತು. ನಾವೆಲ್ಲರೂ ಗಮನಿಸಬೇಕಾದ ಲಾಜಿಕ್ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಪ್ರತಿಯೊಬ್ಬ ಮನುಷ್ಯನೂ ಒಂದು ಜೀವಂತ ದೇವಾಲಯ ಎಂದಾದರೆ ಸಮಾಜದಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಹೌದು, ಯಾರೂ ಕೀಳಲ್ಲ. ಆದರೆ ಕೇವಲ ತಾತ್ವಿಕವಾಗಿ ಸಮಾನತೆ ಎಂದು ಹೇಳಿದರೆ ಸಾಲದು. ಸಮಾಜದಲ್ಲಿ ಪ್ರತಿಯೊಬ್ಬರೂ ಬದುಕಲು ದುಡಿಯಲೇಬೇಕು. ಚರಂಡಿ ಸ್ವಚ್ಛಗೊಳಿಸುವವನಿಂದ ಹಿಡಿದು ಆಡಳಿತ ನಡೆಸುವವನವರೆಗೆ ವಿಭಿನ್ನ ಕೆಲಸಗಳಿರ್ತವೆ. ಈ ಆಧ್ಯಾತ್ಮಿಕ ಸಮಾನತೆಯನ್ನು ದೈನಂದಿನ ಬದುಕಿನ ಆರ್ಥಿಕ ಶ್ರಮದೊಂದಿಗೆ ಶರಣರು ಹೇಗೆ ಬೆಸೆದರು? ಇದೇ ಲಿಂಗಾಯತ ಧರ್ಮದ ಮತ್ತೊಂದು ಮೈಲಿಗಲ್ಲು. ಅವರು ಶ್ರಮವನ್ನು ಕೇವಲ ಕೆಲಸ ಎಂದು ಕರೆಯದೆ ಅದನ್ನು ಕಾಯಕ ಎಂದು ಕರೆದರು. ಕಾಯಕ ಅಂದ್ರೆ ಸತ್ಯ, ಶುದ್ಧವಾದ ದುಡಿಮೆ. ಹೌದು. ಮೇಲು ಕೀಳು ಎಂಬ ಭೇದಮಿಲ್ಲದೆ ಸಮಾಜದ ಒಳಿತಿಗಾಗಿ ಮಾಡುವ ಪ್ರತಿಯೊಂದು ಕೆಲಸವೂ ಪವಿತ್ರವೇ. ರಂಜಾನ್ ದರ್ಗಾ ಅವರು ತಮ್ಮ ಕೃತಿಯಲ್ಲಿ ವಿವರಿಸುವಂತೆ ನಿಸರ್ಗವೇ ಒಂದು ನಿರಂತರ ಕಾಯಕದಲ್ಲಿ ತೊಡಗಿದೆ. ನಿಸರ್ಗದ ಕಾಯಕ ಅಂದ್ರೆ ನೋಡಿ, ಸೂರ್ಯ ಬೆಳಕು ಕೊಡುವುದು, ಭೂಮಿ ಮತ್ತು ಜಲ ನಮ್ಮೆಲ್ಲರನ್ನು ಸಲಹುವುದು, ಇದೆಲ್ಲವೂ ನಿಸರ್ಗದ ಕಾಯಕ. ನಿಸರ್ಗ ಧರ್ಮವೇ ಲಿಂಗವಂತ ಧರ್ಮವಾಗಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನೂ ಕಾಯಕದಲ್ಲಿ ತೊಡಗುವುದು ಕಡ್ಡಾಯ. ಭಿಕ್ಷಾಟನೆಗೆ ಅಥವಾ ಪರಾವಲಂಬನೆಗೆ ಇಲ್ಲಿ ಆಸ್ಪದೇ ಇಲ್ಲ. ಈ ಕೃತಿಯಲ್ಲಿರುವ ಒಂದು ಉಲ್ಲೇಖ ನನ್ನನ್ನು ತೀವ್ರವಾಗಿ ಚಿಂತನೆಗೀಡು ಮಾಡಿತು. 19ನೇ ಶತಮಾನದಲ್ಲಿ ಪಾಶ್ಚಿಮಾತ್ಯ ಚಿಂತಕರಾದ ಕಾರ್ಲ್ ಮಾರ್ಕ್ಸ್ ಹಾಗೂ ಫ್ರೆಡ್ರಿಕ್ ಎಂಗೆಲ್ಸ್ ಮುಂತಾದವರು ದುಡಿಮೆಯ ಬಗ್ಗೆ ಅಂದ್ರೆ ಆ ಲೇಬರ್ ಥಿಯರಿ ಬಗ್ಗೆ ಬರೆದ್ರು ಅಲ್ವಾ? ಹೌದು, ಖಂಡಿತ. ಆರ್ಥಿಕ ಸಮಾನತೆಯ ಬಗ್ಗೆ ಜಗತ್ತಿಗೆ ಪಾಠ ಹೇಳಿದ್ರು. ಆದ್ರೆ ಲೇಖಕರು ಎಂಗೆಲ್ಸ್ ಅವರ ವಾದವನ್ನು ಶರಣರ ಸಿದ್ಧಾಂತದೊಂದಿಗೆ ಹೋಲಿಸಿದ್ದಾರೆ. ಈ ಪಾಶ್ಚಿಮಾತ್ಯ ಆರ್ಥಿಕ ಸಿದ್ಧಾಂತಗಳಿಗೂ 12ನೇ ಶತಮಾನದ ಶರಣರ ಕಾಯಕ ಸಿದ್ಧಾಂತಕ್ಕೂ ಇರುವ ಮೂಲಭೂತ ವ್ಯತ್ಯಾಸವೇನು? ಇದು ಕೇವಲ ಆರ್ಥಿಕ ಸಿದ್ಧಾಂತವೇ ಅಥವಾ ಆಧ್ಯಾತ್ಮಿಕವೇ? ಈ ಪ್ರಶ್ನೆಯು ಕೃತಿಯ ಅತ್ಯಂತ ತಿರುಳಿನ ಭಾಗವಾಗಿದೆ. ಫ್ರೆಡ್ರಿಕ್ ಎಂಗೆಲ್ಸ್ ಅವರು ದುಡಿಮೆಯೇ ಮನುಷ್ಯನನ್ನು ಸೃಷ್ಟಿಸಿತು ಎಂದು ಹೇಳುತ್ತಾರೆ. ಅಂದ್ರೆ ವಾನರನು ನರನಾಗಿ ವಿಕಾಸವಾಗುವ ಪ್ರಕ್ರಿಯೆಯಲ್ಲಿ ಶ್ರಮದ ಪಾತ್ರ ದೊಡ್ಡದು ಎಂಬುದು ಅವರ ಭೌತಿಕವಾದಿ ನಿಲುವು. ಆದರೆ ಶರಣರ ಚಿಂತನೆ ಇದಕ್ಕಿಂತ 700 ವರ್ಷಗಳ ಹಿಂದೆಯೇ ಬಹಳ ಉನ್ನತ ಮಟ್ಟದಲ್ಲಿತ್ತು. ಅಂದ್ರೆ ಬರೀ ಆರ್ಥಿಕ ದೃಷ್ಟಿಕೋನ ಮಾತ್ರ ಇರ್ಲಿಲ್ಲ ಅಂತೀರಾ? ಹೌದು. ಪಾಶ್ಚಿಮಾತ್ಯ ಸಿದ್ಧಾಂತಗಳು ದುಡಿಮೆಯನ್ನು ಕೇವಲ ಸಂಪತ್ತಿನ ಸೃಷ್ಟಿಯ ನೆಲೆಯಲ್ಲಿ ನೋಡಿದವು. ಆದರೆ ಶರಣರು ಕಾಯಕವನ್ನು ಆತ್ಮಕಲ್ಯಾಣ ಮತ್ತು ಲೋಕಕಲ್ಯಾಣ ಎರಡನ್ನೂ ಸಾಧಿಸುವ ಆಧ್ಯಾತ್ಮಿಕ ಮಾರ್ಗವಾಗಿ ನೋಡಿದರು. ದುಡಿಮೆಯು ಮನುಷ್ಯನನ್ನು ಕೇವಲ ಆರ್ಥಿಕವಾಗಿ ಸ್ವತಂತ್ರಗೊಳಿಸೋದಿಲ್ಲ, ಆತನನ್ನು ಆಧ್ಯಾತ್ಮಿಕವಾಗಿ ಶುದ್ಧೀಕರಿಸುತ್ತೆ. ಶರಣರು ಕಾಯಕದ ಮೂಲಕ ಒಂದು ಸಾಮೂಹಿಕ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿದರು. ಸಾಮೂಹಿಕ ವ್ಯಕ್ತಿತ್ವ ಜೊತೆಗೆ ದಾಸೋಹದ ಕಲ್ಪನೆಯೂ ಬರುತ್ತೆ ಅಲ್ವೇ? ಕಾಯಕ ಮಾಡಿ ಸಂಪಾದಿಸಿದ ಮಾತ್ರಕ್ಕೆ ಅದು ಸಂಪೂರ್ಣವಾಗುವುದಿಲ್ಲ. ದುಡಿದದ್ದನ್ನು ಏನು ಮಾಡಬೇಕು ಎನ್ನುವುದಕ್ಕೂ ಶರಣರು ನಿಯಮಗಳನ್ನು ರೂಪಿಸಿದ್ರು. ಹೌದು, ದಾಸೋಹ ಎನ್ನುವುದು ಲಿಂಗಾಯತ ಧರ್ಮದ ಜೀವಾಳ. ಆದ್ರೆ ಈ ದಾನಕ್ಕೂ ದಾಸೋಹಕ್ಕೂ ಏನು ವ್ಯತ್ಯಾಸ? ದಾನ ಮತ್ತು ದಾಸೋಹದ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ ನೋಡಿ. ದಾನ ಮಾಡುವವನಲ್ಲಿ ನಾನು ಕೊಡುತ್ತಿದ್ದೇನೆ, ಆತ ತೆಗೆದುಕೊಳ್ಳುತ್ತಿದ್ದಾನೆ ಎಂಬ ಅಹಂಕಾರ ಇರುತ್ತೆ. ಓ, ಅಂದ್ರೆ ದಾನವು ಮೇಲು ಕೀಳು ಎಂಬ ಭಾವನೆಯನ್ನು ಪೋಷಿಸುತ್ತೆ. ಖಂಡಿತ. ಆದರೆ ದಾಸೋಹ ಎಂದರೆ ನಾನು ಕೇವಲ ನಿಮಿತ್ತ ಮಾತ್ರ. ಈ ಸಂಪತ್ತು ಸಮಾಜವೆಂಬ ಜಂಗಮಕ್ಕೆ ಸೇರಿತು, ಅದನ್ನು ಹಿಂದಿರುಗಿಸುತ್ತಿದ್ದೇನೆ ಎಂಬ ವಿನಮ್ರತೆ.
ನಿಸರ್ಗದಿಂದ ಪಡೆದದ್ದನ್ನು ಮರಳಿ ನಿಸರ್ಗಕ್ಕೆ ಅರ್ಪಿಸುವ ಪ್ರಕ್ರಿಯೆ ಇದು. ಸಮುದ್ರದ ನೀರು ಆವಿಯಾಗಿ ಮಳೆಯಾಗಿ ಮರಳಿ ಸಮುದ್ರವನ್ನೇ ಸೇರುವಂತೆ. ಅದೇ ಉದಾಹರಣೆ. ಹೌದು, ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ವಿನಯದಿಂದ ಅರ್ಪಿಸುವುದೇ ದಾಸೋಹ. ಇಲ್ಲಿ ಕೊಡುವವನ ಅಹಂಕಾರ ಶೂನ್ಯವಾಗಿರುತ್ತೆ. ಇಂತಹ ಉನ್ನತ ಮಟ್ಟದ ವೈಚಾರಿಕತೆಯನ್ನು ಅಂದಿನ ಸಮಾಜದಲ್ಲಿ ಅಳವಡಿಸಿಕೊಳ್ಳುವುದು ಸುಲಭದ ಮಾತಾಗಿರಲಿಲ್ಲ, ಏಕೆಂದರೆ ಸಮಾಜವು ಆಗ ಪುರೋಹಿತಶಾಹಿಯ ಕಪಿಮುಷ್ಟಿಯಲ್ಲಿತ್ತು. ಜನರ ಪ್ರತಿಯೊಂದು ಹೆಜ್ಜೆಗೂ ಜ್ಯೋತಿಷ್ಯ ಆಗಮಗಳ ಭಯವಿತ್ತು. ನಿಜ, ಭಯವೇ ಅಂದಿನ ಧರ್ಮದ ಬಂಡವಾಳವಾಗಿತ್ತು. ಸೊ ಈ ಕೃತಿಯ ಶೀರ್ಷಿಕೆಯೇ ಕೇಳುವಂತೆ ಲಿಂಗವಂತ ಧರ್ಮದಲ್ಲಿ ಏನಿಲ್ಲ, ಆ ನಿರಾಕರಣೆಯ ಹಿಂದಿನ ವೈಚಾರಿಕತೆ ಏನು ಎಂಬುದನ್ನು ಅರಿಯುವುದು ಅತ್ಯಗತ್ಯ. ವೇದ, ಆಗಮ, ಪಂಚಾಂಗಗಳ ಬಗ್ಗೆ ಶರಣರ ನಿಲುವು ಏನಾಗಿತ್ತು? ಲಿಂಗಾಯತ ಧರ್ಮವು ವೇದ, ಆಗಮ, ಪುರಾಣ, ಜ್ಯೋತಿಷ ಮತ್ತು ಪಂಚಾಂಗಗಳನ್ನು ಬೇರು ಸಹಿತ ತಿರಸ್ಕರಿಸುತ್ತೆ. ಬೇರು ಸಹಿತ ಅಂದ್ರೆ ಸಂಪೂರ್ಣ ನಿರಾಕರಣೆ. ಹೌದು, ಸಂಪೂರ್ಣ ನಿರಾಕರಣೆ. ಏಕೆಂದ್ರೆ ಈ ಗ್ರಂಥಗಳು ಮನುಷ್ಯರ ನಡುವೆ ತಾರತಮ್ಯವನ್ನು ಬಿತ್ತಿದ್ದವು. ಕೇವಲ ಕೆಲವೇ ವರ್ಗದವರಿಗೆ ಜ್ಞಾನದ ಹಕ್ಕಿದೆ, ಉಳಿದವರು ಗುಲಾಮರು ಎಂದು ಸಾರಿದ್ದವು. ಇನ್ನು ಜ್ಯೋತಿಷ್ಯ ಮತ್ತು ಪಂಚಾಂಗದ ವಿಚಾರಕ್ಕೆ ಬಂದರೆ ಮನುಷ್ಯನ ಭವಿಷ್ಯವನ್ನು ಗ್ರಹಗಳು ನಿರ್ಧರಿಸುತ್ತವೆ ಎಂಬುದು ಮೌಢ್ಯ. ದಿನ, ವಾರ, ತಿಥಿಗಳಲ್ಲಿ ಒಳ್ಳೆಯದು ಕೆಟ್ಟದು ಎಂಬುದಿಲ್ಲ ಅಂತ. ಹೌದು, ಶಿವಪಥನರಿದಂಗೆ ಎಲ್ಲವೂ ಒಂದೇ. ಒಳ್ಳೆಯ ಕೆಲಸ ಮಾಡಲು ಯಾವುದೇ ದಿನ, ವಾರ, ಮುಹೂರ್ತದ ಅಗತ್ಯವಿಲ್ಲ. ಮನುಷ್ಯನ ಸತ್ಕಾರ್ಯಗಳೇ ಅವನ ಭವಿಷ್ಯವನ್ನು ಬರೆಯುತ್ತವೆ. ಆದರೆ ಇಲ್ಲಿ ಕೇಳುಗರಿಗೆ ಒಂದು ಸಾಮಾನ್ಯ ಪ್ರಶ್ನೆ ಮೂಡುವುದು ಸಹಜ. ಪುರೋಹಿತರಿಲ್ಲ, ಗುಡಿಗಳಿಲ್ಲ, ವೇದಗಳಿಲ್ಲ, ಪಂಚಾಂಗಗಳಿಲ್ಲ ಎಂದ್ರೆ ಧಾರ್ಮಿಕ ಆಚರಣೆಗಳು ನಡೆಯುವುದಾದರೂ ಹೇಗೆ? ಜನಸಾಮಾನ್ಯರಿಗೆ ಮಾರ್ಗದರ್ಶನ ಯಾರು ನೀಡುತ್ತಿದ್ದರು? ಈ ಪ್ರಶ್ನೆ ಅತ್ಯಂತ ಸಹಜವಾದದ್ದು. ಶತಮಾನಗಳಿಂದ ಭಯದ ಆಧಾರದ ಮೇಲೆ ನಿಂತಿದ್ದ ಧರ್ಮವನ್ನು ಕಿತ್ತೆಸೆದು ಅರಿವು ಅಥವಾ ಜ್ಞಾನದ ಆಧಾರದ ಮೇಲೆ ನಿಂತ ಧರ್ಮವನ್ನು ಶರಣರು ಕಟ್ಟಿದರು. ಸ್ವರ್ಗ, ನರಕ, ಪುನರ್ಜನ್ಮ, ಕರ್ಮ ಸಿದ್ಧಾಂತಗಳಿಗೆ ಇಲ್ಲಿ ಜಾಗವೇ ಇಲ್ಲ. ಸ್ವರ್ಗ ನರಕಗಳೂ ಇಲ್ಲವೇ? ಇಲ್ಲ. ಶರಣರು ಬಹಳ ಸ್ಪಷ್ಟವಾಗಿದ್ದರು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸತ್ತ ನಂತರ ಹೋಗುವ ಬೇರೊಂದು ಲೋಕವಿಲ್ಲ. ನಾವು ಬೇರೆಯವರೊಂದಿಗೆ ಹೇಗೆ ವರ್ತಿಸುತ್ತೇವೆಯೋ ಅದೇ ನಮಗೆ ಸ್ವರ್ಗ ಅಥವಾ ನರಕವನ್ನು ಸೃಷ್ಟಿಸುತ್ತೆ. ಓಹೋ, ಇನ್ನು ದೈನಂದಿನ ಮಾರ್ಗದರ್ಶನದ ವಿಚಾರಕ್ಕೆ ಬರುವುದಾದ್ರೆ? ಶರಣರು ಪುರೋಹಿತಶಾಹಿಯ ಬದಲಿಗೆ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಮಠಗಳ ಬದಲು ಮಹಾಮನೆಗಳಿದ್ದವು. ಅಲ್ಲಿ ಮೇಲು ಕೀಳು ಎಂಬ ಭೇದವಿಲ್ಲದೆ ಸಮಾಜದ ಎಲ್ಲ ವರ್ಗದ ಜನರೂ ಸೇರಿ ಧಾರ್ಮಿಕ ಮತ್ತು ಸಾಮಾಜಿಕ ವಿಚಾರಗಳನ್ನು ಚರ್ಚಿಸುತ್ತಿದ್ದರು. ಬಸವಣ್ಣನವರೇ ಧರ್ಮಗುರು ಮತ್ತು 770 ಅಮರಗಣಗಳ ವಚನಗಳೇ ಏಕೈಕ ಧರ್ಮಗ್ರಂಥ. ದೇವರಿಗೆ ನೈವೇದ್ಯ, ಬಲಿ ಅಥವಾ ಪೂಜೆಯ ವಿಧಿವಿಧಾನಗಳ ಬಗ್ಗೆಯೂ ಕೃತಿಯಲ್ಲಿ ಉಲ್ಲೇಖವಿದೆಯಾ? ದೇವರಿಗೆ ಲಂಚ ಕೊಡುವ ಪದ್ಧತಿಗಳನ್ನು ಶರಣರು ಹೇಗೆ ಎದುರಿಸಿದರು? ಇದು ಶರಣರ ವೈಚಾರಿಕತೆಯ ಪರಾಕಾಷ್ಠೆ ನೋಡಿ. ದೇವರೆಂಬುದು ಮನುಷ್ಯನ ಜೊತೆ ವ್ಯಾಪಾರ ಮಾಡುವ ವ್ಯಾಪಾರಿಯಲ್ಲ. ಹಾಗಾಗಿ ಲಿಂಗಾಯತ ಧರ್ಮದಲ್ಲಿ ಯಾವುದೇ ಬಲಿಗೆ ಸಂಪೂರ್ಣವಾಗಿ ಅವಕಾಶವಿಲ್ಲ. ಅದು ಪ್ರಾಣಿ ಬಲಿಯೇ ಆಗಿರಲಿ ಅಥವಾ ತೆಂಗಿನಕಾಯಿ, ನಿಂಬೆಹಣ್ಣು, ಬೂದುಕುಂಬಳಕಾಯಿ ಒಡೆಯುವುದೇ ಆಗಿರಲಿ, ಇವೆಲ್ಲವನ್ನೂ ಶರಣರು ನಿಷೇಧಿಸಿದ್ರು. ಯಜ್ಞ, ಹೋಮ, ಹವನಗಳಿಗೂ ಅವಕಾಶವಿಲ್ಲ ತಾನೆ? ಖಂಡಿತ ಇಲ್ಲ. ಇವೆಲ್ಲ ಬಡವರ ಆರ್ಥಿಕತೆಯನ್ನು ಹಾಳು ಮಾಡುವ ಪದ್ಧತಿಯೆಂದು ಬಸವಣ್ಣನವರು ಸ್ಪಷ್ಟಪಡಿಸಿದ್ದಾರೆ. ಇಷ್ಟಲಿಂಗ ಪೂಜೆಗೆ ಯಾವುದೇ ಖರ್ಚಿಲ್ಲ. ಕೇವಲ ಭಕ್ತಿ ಮತ್ತು ಶುದ್ಧ ಮನಸ್ಸು ಮಾತ್ರ ಸಾಕು. ಜ್ಞಾನ ಮತ್ತು ಅರಿವಿನ ಆಧಾರದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನನ್ನು ತಾನು ಉದ್ಧರಿಸಿಕೊಳ್ಳುವ ಸ್ವತಂತ್ರ ಮಾರ್ಗವಿದು. ನಿಜಕ್ಕೂ ಬೆರುಗುಗೊಳಿಸುವ ವಿಚಾರ. ದೇವರ ಹೆಸರಿನಲ್ಲಿ ನಡೆಯುತ್ತಿದ್ದ ಶೋಷಣೆಯನ್ನು ತಪ್ಪಿಸಿ ನೇರವಾಗಿ ಮನುಷ್ಯನ ಅಂತರಂಗವನ್ನೇ ತಿದ್ದುವ ಕಾರ್ಯವಿದು. 12ನೇ ಶತಮಾನದಲ್ಲಿ ಮೂಡಿಬಂದ ಈ ಸ್ವತಂತ್ರ ಧರ್ಮವು ಕೇವಲ ಒಂದು ಧಾರ್ಮಿಕ ನಂಬಿಕೆಯಲ್ಲ, ಅದೊಂದು ಸಮಸಮಾಜ ನಿರ್ಮಾಣದ ವೈಜ್ಞಾನಿಕ ಮತ್ತು ಮಾನವೀಯ ಸಂವಿಧಾನ ಎಂಬುದು ಈ ಚರ್ಚೆಯಿಂದ ನಮಗೆ ಸ್ಪಷ್ಟವಾಗುತ್ತೆ. ಹೌದು, ಜಗತ್ತಿನ ಯಾವುದೇ ಮೂಲದ ಅಸಮಾನತೆಯನ್ನು ಹೋಗಲಾಡಿಸಲು ಶರಣರ ವಚನ ಸಾಹಿತ್ಯ ಇಂದಿಗೂ ಪ್ರಸ್ತುತ. ಸೊ ಈ ತಾತ್ವಿಕ ಚರ್ಚೆಯ ಮುಕ್ತಾಯದ ಹಂತದಲ್ಲಿ ಕೇಳುಗರು ಯೋಚಿಸಲು ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನು ನಾವಿಲ್ಲಿ ಬಿಟ್ಟು ಹೋಗುತ್ತಿದ್ದೇವೆ. 12ನೇ ಶತಮಾನದಂತಹ ಕತ್ತಲ ಯುಗದಲ್ಲಿಯೇ ಶರಣರು ಶತಶತಮಾನಗಳ ಮೌಢ್ಯಗಳನ್ನು ಧಿಕ್ಕರಿಸಿ ಸಂಪೂರ್ಣ ವೈಜ್ಞಾನಿಕ ಮತ್ತು ಸಮಾನತೆಯ ಸಮಾಜವನ್ನು ಕಟ್ಟಲು ಸಾಧ್ಯವಾಯಿತು ಎಂದಾದರೆ, ಆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ಮುಂದುವರೆದಿರುವ
ಇಂದಿನ 21ನೇ ಶತಮಾನದ ಆಧುನಿಕ ಸಮಾಜದಲ್ಲಿ ನಾವೇಕೆ ಇಂದಿಗೂ ಜಾತಿ, ಮೌಢ್ಯ ಮತ್ತು ಅಸಮಾನತೆಯ ಬೇರುಗಳನ್ನು ಕಿತ್ತೆಸೆಯಲು ಹೆಣಗಾಡುತ್ತಿದ್ದೇವೆ? ಇದು ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಪ್ರಶ್ನೆ. ನಮಗೆ ಅಕ್ಷರಜ್ಞಾನ ಬಂದಿದೆಯೇ ಹೊರತು ಶರಣರು ಹೇಳಿದ ನಿಜವಾದ ಅರಿವು ಮೂಡಿದೆಯೇ? ನಿಜವಾದ ಅರಿವು ಎಂದರೆ ಯಾವುದು? ಇದೊಂದು ದೊಡ್ಡ ಪ್ರಶ್ನೆ. ಈ ಆಳವಾದ ವಿಶ್ಲೇಷಣೆಗೆ ಆಧಾರವಾದ ಲಿಂಗವಂದ ಧರ್ಮದಲ್ಲಿ ಏನುಂಟು ಏನಿಲ್ಲ ಕೃತಿಯ ಲೇಖಕರಿಗೂ ಹಾಗೂ ಲಡಾಯಿ ಪ್ರಕಾಶನಕ್ಕೂ ನಮ್ಮ ನಮನಗಳು. ಹೌದು, ಈ ಕೃತಿಯು ನಮ್ಮ ಚಿಂತನೆಗಳನ್ನು ವಿಸ್ತರಿಸಿದೆ. ಕೊನೆಯದಾಗಿ ಈ ಸಂಚಿಕೆಯ ಮಾಹಿತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಮತ್ತು ಮಾರ್ಗದರ್ಶನ ಮಾಡಲು ಸಹಕರಿಸಿದ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತೊಮ್ಮೆ ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.